ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ KCETನ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ KA ವೆಬ್ಸೈಟ್ನಲ್ಲಿ ನಮ್ಮ ಒಂದು ಕಾಲೇಜಸ್ನ ಆ್ಯಡ್ ಮಾಡಿರ್ತೀವಲ್ವ, ರೀಆರ್ಡರ್ ಮಾಡಬೇಕಾದ್ರೆ ರೀಆರ್ಡರ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ತುಂಬ ಜನ ಕೇಳ್ತಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತಲೂ ಕೂಡ ತುಂಬ ಜನ ಕೇಳ್ತಿದ್ದಾರೆ. ಮತ್ತು ಯಾವಾಗ ರಿಸಲ್ಟ್ ಬರುತ್ತೆ, ಸೊ ಎಲ್ಲನೂ ಕೂಡ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ತುಂಬ ಜನ ಇವಾಗ ಕೇಳ್ತಿರುವಂಥದ್ದು ರೀಆರ್ಡರ್ ಆಗ್ತಿಲ್ಲ ಅಂತ ಹೇಳಿ. ಇವಾಗ ಅಲ್ಲಿ ನಂಬರ್ ಹಾಕ್ಬಿಟ್ಟು ಇವಾಗ 5th ಇರುವಂಥದ್ದು ಫಸ್ಟ್ಗೆ ಹಾಕಬೇಕು ಅಂತ ಹೇಳಿದ್ರೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರೀಆರ್ಡರ್ ಮಾಡ್ಕೊತೀರಾ ಅಲ್ವಾ, ಅಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಇರುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 2 minutes ವೇಟ್ ಮಾಡಬೇಕಾಗುತ್ತೆ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಇವಾಗ ನಂಬರ್ನ ಎಂಟರ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಿದ್ದಾರೆ. ಇದೊಂದು ಮೇನ್ ಫಾಲ್ಟ್ ಅಂತಲೇ ಹೇಳ್ಬೋದು. ನಂಬರ್ನ ಎಂಟರ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು 2 minutes ವೇಟ್ ಮಾಡಿ ಅಲ್ಲಿ ಸಕ್ಸಸ್ಫುಲ್ ಅಂತ ಬರಬೇಕು ಮೇಲ್ಗಡೆ. ಸೊ ಹಂಗೆ ಬಂದರೆ ಮಾತ್ರ ನಿಮಗೆ ನಿಮ್ಮ ಒಂದು ಕಾಲೇಜಸ್ ಬಂದುಬಿಟ್ಟು ರೀಆರ್ಡರ್ ಆಗುತ್ತೆ. ಮತ್ತು ಎರಡನೇದು, ಯಾವುದೇ ಕಾರಣಕ್ಕೂ ಕೂಡ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ. BMA ಸ್ಟೂಡೆಂಟ್ಸ್ಗಳು ಬಿಟ್ಟರೆ ಯಾರೂ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ತುಂಬ ಜನ ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ರಿಸಲ್ಟ್ ನೋಟಿಫಿಕೇಶನಲ್ಲೇ ಮೆನ್ಷನ್ ಆಗಿದೆ 29ನೇ ತಾರೀಕು. ಒಂದು ವೇಳೆ ಆಪ್ಷನ್ ಎಂಟ್ರಿ ಏನನ್ನ ನೀವಿನ್ನ ಮಾಡಿಲ್ಲ, BMA ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಮಾಡಿಲ್ಲ, ಅವರು ಹಂಗೆ ಹಿಂಗೇನಂತ ಮಾತು ಬಂತು ಅಂತ ಹೇಳೋದಾದರೆ ಡೇಟ್ 1 day ಅಥವಾ 2 day ಎಕ್ಸ್ಟೆಂಡ್ ಮಾಡಬಹುದು ಅಂತ ಅನ್ಕೊಂತೀನಿ. ಎಕ್ಸ್ಟೆಂಡ್ ಏನನ್ನ ಮಾಡಿದ್ರು ಅಂತ ಹೇಳಿದ್ರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ ನೀವೇನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ KAನವ್ರಿಗೆ ಖಂಡಿತವಾಗ್ಲೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಎಕ್ಸ್ಟೆಂಡ್ ಮಾಡಿಲ್ಲ ಅಂತ ಹೇಳೋದಾದರೆ 29th ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. 29th ಅಥವಾ 30th ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಏನು ಪ್ರೋಸೆಸ್ ಇದೆ ನೋಡಿ, ಅದು ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ